ನಮಸ್ತೆ ಎಲ್ಲರಿಗೂ ವೀಕ್ಷಕರು. ಇವತ್ತು ಬುಧ ಧನುರ್ ರಾಶಿಯನ್ನು ಬಿಟ್ಟು ಮಕರ ರಾಶಿ ಪ್ರವೇಶ ಆಗ್ತಾ ಇದೆ. 17ನೇ ತಾರೀಕು ಜನವರಿ ಪ್ರವೇಶ ಆದರೆ 3ನೇ ತಾರೀಕು ಫೆಬ್ರವರಿವರೆಗೂ ಕೂಡ ಮಕರ ರಾಶಿನಲ್ಲಿ ಫಲ ಕೊಡ್ತಾನೆ. ಯಾರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ಇರುತ್ತೋ ನಾನು ಹೇಳ್ತಕ್ಕಂಥ ಫಲ ಒಂದು 20ರಿಂದ 25% ನಿಮಗೆ ಗೋಚಾರ ಫಲ ಅಪ್ಲೈ ಆಗ್ತಕ್ಕಂಥದ್ದು. ಸೊ ಇದನ್ನು ಲಗ್ನಕ್ಕೆ ನೋಡ್ಕೋಬೇಕು, ರಾಶಿಗಲ್ಲ. ರಾಶಿ ಜನರಲ್ ಬರುತ್ತೆ, ಬಟ್ ಅದು ಕರೆಕ್ಟಾಗಿ ಅಪ್ಲೈ ಆಗೋಲ್ಲ. ಲಗ್ನ ಗೊತ್ತಿದ್ರೆ ಪರ್ಫೆಕ್ಟ್ ಅಂತ ಕರೀತಾರೆ. ಸೊ ಹಾಗೆ ನಿಮ್ಗೆ ಯಾವುದೇ ದಶಾಭುಕ್ತಿ ಅಂತರ್ಭುಕ್ತಿನೂ ಕೂಡ ನಡೀಲಿ, ಬುಧನ ನಕ್ಷತ್ರದಲ್ಲಿ ಗೋಚಾರದಲ್ಲೇನಾದರೂ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಪಾಸ್ ಆಗ್ತಾಯಿದ್ರೆ ಡೆಫಿನೆಟ್ಲಿ ಇನ್ನೂ 30% ಫಲ ನಿಮಗೆ ಆ್ಯಡ್ ಆನ್ ಆಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಫಲ ಯಾವಾಗ ಬರುತ್ತೆ ಅಂದರೆ ಪ್ರಯತ್ನಗಳಿದ್ದಾಗ. ಪ್ರಯತ್ನ ಯಾವಾಗತ್ತೆ? ಆಸೆ ಇದ್ದಾಗ. ಆಸೆ ಎಲ್ಲಿದೆ ಅಲ್ಲಿ ಪ್ರಯತ್ನ, ಪ್ರಯತ್ನ ಎಲ್ಲಿದೆ ಅಲ್ಲಿ ಫಲ. ಹಣೆ ಬರ ಇದ್ದಂಗೆ ನಡೆಯುತ್ತೆ, ಸತ್ಯನೇ, ಇಲ್ಲ ಅಂತ ಅಲ್ಲ. ಬಟ್ ಹಣೆ ಬರ ರೂಲ್ ಹಾಕಿದೆ, ಪ್ರಯತ್ನ ಮಾಡಿದವನಿಗೆ ಪಾಸ್ ಆ್ಯಂಡ್ ಫೇಲ್. ಎಕ್ಸಾಂಪಲ್, ಎಕ್ಸಾಮ್ ಬರೆದ್ರೆ ಪಾಸೋ ಫೇಲು ಅಂತ ಗೊತ್ತಾಗುತ್ತೆ. ನೀನು ಎಕ್ಸಾಮೇ ಬರೆದಿಲ್ಲ, ಗೊತ್ತಾಗಲ್ಲ. ಉದಾಹರಣೆ ಕೊಟ್ಟಿದ್ದೀನಿ, ಹಣೆ ಬರ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ಮದುವೆ ಯೋಗ ಅಂತ ಬರ್ಬೋದು, ಜಾಬ್ ಎಕ್ಸಲೆಂಟ್ ಅಂತ ಬರ್ಬೋದು, ಹೆಲ್ತ್ ಬ್ಯಾಡ್ ಅಂತ ಬರ್ಬೋದು. ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಸಿಚುವೇಷನ್ನಲ್ಲಿ ಇದ್ದೀರಾ, ಗೋಚಾರ ಫಲನ ಅಪ್ಲೈ ಮಾಡ್ಕೋಬೇಕು. ಅದಕ್ಕೆ ಕೆಲವೊಂದು ಎಲ್ಲನೂ ಅಪ್ಲೈ ಆಗೋಲ್ಲ. ಕೆಲವು ಟೈಮಲ್ಲಿ ಜಾಬು ಯಾರು ಹುಡುಕ್ತಾ ಇದ್ದೀರಾ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ಮದುವೆಗೆ ತಲೆನೇ ಕೆಡಿಸ್ಕೊಂಡಿರಲ್ಲ, ಅವಾಗ ಮದುವೆ ಯೋಗ ಅಂತ ಬಂದರೂ ಕೂಡ ಅಪ್ಲೈ ಆಗೋಲ್ಲ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಿಮ್ಮ ಸಿಚುವೇಶನ್ ಏನು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಕೇಳಿಕೊಂಡ್ರೆ ಗೋಚಾರ ಫಲ ನಿಮಗೆ ಆ್ಯಡ್ ಆನ್ ಆಗುತ್ತೆ. ಉಳಿದಿದ್ದು 70% ನಿಮ್ಮ ಜಾತಕದಲ್ಲಿ ಫಿಕ್ಸ್ ಆಗಿರುತ್ತದೆ. ಅದೇನಿದೆ ಅಲ್ಲಿ ನಡೀತಾ ಇರುತ್ತೆ, ಇದು ಆ್ಯಡ್ ಆನ್ ಆಗುತ್ತೆ. ಇಷ್ಟು ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಳ್ಳಿ. 12 ಲಗ್ನಗಳ ಫಲನ ಫಟಾಫಟ್ ನೋಡ್ಕೊಂಡು ಹೋಗ್ಬೇಡ. ಫಸ್ಟ್ ಒನ್ ಮೇಷಲಗ್ನ. ಎಜುಕೇಷನಲ್ಲಿ ನೇಮ್ ಆ್ಯಂಡ್ ಫೇಮು, ಎಕ್ಸಲೆಂಟ್ ಮಾರ್ಕ್ಸು. ಜಾಬಲ್ಲಿ ಪ್ರಮೋಷನ್ ಆಗೋ ಸಾಧ್ಯತೆ, ಏನಾದರೂ ಅಲ್ಲಿ ಆಫರ್ ಇತ್ತು ಅಂದರೆ ಎಕ್ಸಲೆಂಟ್ ಟೈಮ್. ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ದುಡ್ಡು. ಮದುವೆ ಜೀವನದಲ್ಲಿ ಸಪ್ರೇಷನ್ ತೋರಿಸ್ತಾ ಇದೆ, ಅಥವಾ ಈಗೋ ಕ್ಲಾಶಸ್ಸು, ಸಿಕ್ಕಾಬಟ್ಟೆ ನಾನು ಪ್ರತಿಯೊಂದಕ್ಕೂ ನಾನು ಅಂತ ಕಿತ್ತೋಗ್ತಕ್ಕಂಥದ್ದು ಅಥವಾ ಜಗಳ ಆಗ್ತಕ್ಕಂಥದ್ದು. ಮದುವೆಗೆ ಹುಡುಕ್ತಾ ಇರೋರಿಗೆ ಸ್ಟೇಟಸ್ ವಿಚಾರದಲ್ಲಿ ಸಮಸ್ಯೆ, ಇದು ನೊಪ್ಪಲ್ಲ ಅದು ನೊಪ್ಪಲ್ಲ, ಹಂಗೆ ಹಿಂಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ. ಮೇಷಲಗ್ನ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಹೆಚ್ಚಾಗ್ತಕ್ಕಂಥದ್ದು, ನರಗಳ ದೌರ್ಬಲ್ಯ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು ವೃಷಭ ಲಗ್ನ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹಿಯರ್ ಎಜುಕೇಷನ್ ವೆರಿ ವೆರಿ ಎಕ್ಸಲೆಂಟ್. ಜಾಬಲ್ಲಿರೋರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಬಟ್ ಆಲ್ರೆಡಿ ಜಾಬ್ ಮಾಡ್ತಿರೋರಿಗೆ ಮೀಡಿಯಮ್ಮು, ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೊಡುತ್ತೆ. ಇರುತ್ತೆ ಕಿರಿಕಿರಿ, ಬಟ್ ರಿಲೀಫು, ಬಟ್ ಎಕ್ಸಲೆಂಟ್ ಅಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಲ್ಲ, ಮೀಡಿಯಮ್, ಬಟ್ ಗುಡ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ನಾರ್ಮಲಾಗಿ ಹಣ ಬಂದೇ ಬರುತ್ತೆ, ಏನು ತೊಂದರೆ ಇಲ್ಲ. ಸಪೋರ್ಟಿವ್ ಹಣ ಹೆಚ್ಚಾಗಿ ಬರ್ತಕ್ಕಂಥದ್ದು. ನಾನು ಯಾರಿಗೂ ಹೇಳಿದ್ದೀನಿ ದುಡ್ಡು ಬೇಕು ನಂಗೆ ಸ್ವಲ್ಪ ಅಂದರೆ ಫಟಾಫಟ್ ನಿಮಗೆ ಹಣದ ಸಹಾಯ ಹಸ್ತಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನ ಎಕ್ಸಲೆಂಟ್. ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು, ಹಿರಿಯರಿಂದ ಲವ್ ಮ್ಯಾರೇಜ್ಗಳಿಗೆ ಒಪ್ಪಿಗೆ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಆರೋಗ್ಯ ಎಕ್ಸಲೆಂಟು. ವೃಷಭ ಲಗ್ನಕ್ಕೆ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಮೆಡಿಸಿನ್ ಸಿಗುತ್ತೆ. ನೆಕ್ಸ್ಟ್ ಮಿಥುನ ಲಗ್ನ. ಎಜುಕೇಷನ್ ಅಬ್ಸ್ಟೆಕಲ್, ಜಾಬ್ ವೆರಿ ವೆರಿ ಅಬ್ಸ್ಟೆಕಲ್. ಅವಮಾನ ಅಪವಾದ ಹೆಚ್ಚಾಗುತ್ತೆ, ಕಿರಿಕಿರಿ, ಜಾಬಿಂದ ತೆಗೆಯೋ ಸಾಧ್ಯತೆ ಹೆಚ್ಚಿದೆ, ಅಥವಾ ನೀವೇ ಬಿಟ್ಬಿಡ್ಬೋದು. ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಲಾಸ್ ತೋರಿಸ್ತಾ ಇದೆ, ಅಥವಾ ಇರಿಟೇಷನ್ನು, ಜಗಳಗಳು. ಮದುವೆ ಜೀವನ ತುಂಬ ಗಲಾಟೆ, ತಾತ್ಕಾಲಿಕ ಸಪ್ರೇಷನ್ ಕೂಡ ತೋರಿಸ್ತಾ ಇದೆ. ಅದು ಅತ್ತೆಯಿಂದ ತಾಯಿಯಿಂದ ಆಗಿರ್ಬೋದು, ಸಮಸ್ಯೆಗಳು ಹೆಚ್ಚಾಗುತ್ತೆ. ಮದುವೆಗೆ ಹುಡುಕ್ತಾ ಇರೋರು ತುಂಬ ಅಬ್ಸ್ಟೆಕಲ್ಲು, ಕರೆಕ್ಟಾಗಿ ಸೆಟ್ಟೇ ಆಗೋಲ್ಲ, ಅಥವಾ ಸೆಟ್ಟಾಗಿದ್ರೂ ಕೂಡ ಅಲ್ಲೇನೋ ಒಂದು ಕಿರಿಕಿರಿ ಬರ್ತಾ ಇರುತ್ತೆ. ಆರೋಗ್ಯನೂ ಚೆನ್ನಾಗಿಲ್ಲ, ವಿಪರೀತ ಸ್ಕಿನ್ ಪ್ರಾಬ್ಲಮ್, ಶೀತ, ವೀಸಿಂಗ್ ರೈಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ನೆಕ್ಸ್ಟು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ ಸಾಧಾರಣ, ಜಾಬ್ ಎಕ್ಸಲೆಂಟಾಗಿದೆ, ಬಟ್ ಆದರೂ ಪ್ರೆಷರ್ ಇರುತ್ತೆ, ಬಿಡೋದಿಲ್ಲ. ಒಂಥರ ನಿಮಗೆ ಒಳ್ಳೆ ಪೋಸ್ಟ್ ಕೊಟ್ಟರು, ಅವಯ್ಯನ ಕಾಟ ತಪ್ಪಿಲ್ಲ ಅಂತಾರಲ್ಲ, ಹಂಗೆ ಕಾಟ ಕೊಡ್ತಾ ಇರ್ತಾರೆ ಒಳ್ಳೆ ಪೋಸ್ಟ್ ಇದ್ದರು. ಸೊ ಗುಡ್ ಟೈಮೇ, ಆದರೆ ಮಿಕ್ಸ್ ಆಗಿರ್ತಕ್ಕಂಥ ಬ್ಯಾಡ್ ಟೈಮ್. ಬಿಸ್ನೆಸ್ಸಲ್ಲಿರೋರಿಗೆ ಒಳ್ಳೆ ಕ್ಲೈಂಟ್ಸ್ ಬರ್ತಾರೆ, ಕಿರಿಕಿರಿ ಕ್ಲೈಂಟ್ಸು, ಸಾಲ ಮಾಡಿ ಹೋಗ್ತಕ್ಕಂಥದ್ದು, ಅಥವಾ ಏನೇ ದುಡ್ಡು ಬಂದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರತಕ್ಕಂಥದ್ದು. ಒಳ್ಳೆ ದುಡ್ಡು ಬರುತ್ತೆ, ತೊಂದರೆ ಇಲ್ಲ, ಬಟ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಖರ್ಚುಗಳು ಸಿಕ್ಕಾಬಟ್ಟೆ ಇರುತ್ತೆ. ಅಥವಾ ಒಂದು ಒಳ್ಳೆ ಬಿಸ್ನೆಸ್ಸಲ್ಲಿ ದುಡ್ಡು ಬಂದಿರುತ್ತೆ, ನಿಮ್ಮ ಫ್ರೆಂಡ್ಗೂ ಅವ್ರಿಗೂ ಇವ್ರಿಗೂ ಕೊಟ್ಬಿಡ್ತೀರಾ, ಅವ್ರು ವಾಪಸ್ಸೇ ಕೊಡೋಲ್ಲ. ಸೊ ಆ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಮದುವೆ ಎಕ್ಸಲೆಂಟ್ ಆಗಿದೆ,
ಮದುವೆಗಳು ಸೆಟ್ ಆಗ್ತಕ್ಕಂಥ ಒಂದು ಟೈಮ್, ಮೀಡಿಯಮ್ ಗುಡ್ ಟೈಮ್ ಅಂತ ಹೇಳ್ಬೋದು. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಸಿಂಹ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್, ಡಾಕ್ಟರು, ಇಂಜಿನಿಯರಿಂಗು ಆ ಒಂದು ಫೀಲ್ಡಲ್ಲಿ ಎಕ್ಸಲೆಂಟ್ ಟೈಮ್. ಜಾಬಲ್ಲಿರೋರಿಗೆ ವೆರಿ ವೆರಿ ಎಕ್ಸಲೆಂಟ್. ಇಂಕ್ರಿಮೆಂಟ್ ಟೈಮ್ ಇದ್ರೆ ಇಂಕ್ರಿಮೆಂಟ್ ಆಗುತ್ತೆ. ಜಾಬ್ ಹುಡುಕ್ತಾ ಇರೋರಿಗೆ ಜಾಬು ಸಿಗ್ತಕ್ಕಂಥ ಪಾಸಿಬಿಲಿಟಿ. ಬಿಸ್ನೆಸ್ಸಲ್ಲಿರೋರಿಗೆ ದುಡ್ಡು ಒಳ್ಳೆ ಹಣ. ಮದುವೆ ಜೀವನ ಸ್ವಲ್ಪ ಗಲಾಟೆ ಇದೆ, ಲಾಸ್ಟಲ್ಲಿ ಸರಿ ಹೋಗುತ್ತೆ. ಬಟ್ ಗಲಾಟೆ ಸಪ್ರೇಷನಲ್ಲಿರೋರಿಗೆ ಅಥವಾ ಕೋರ್ಟ್ ಕೇಸಲ್ಲಿ ಇರ್ತಕ್ಕಂಥವ್ರಿಗೆ ಜಯ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ ಆಗೋಲ್ಲ, ಸಿಕ್ಕಾಪಟ್ಟೆ ಆಫರ್ಸ್ ಬರುತ್ತೆ. ನೀವು ಜಾಬು ದುಡ್ಡಿನ ಕಡೆ ಗಮನ ಕೊಟ್ಕೊಂಡು ಸಂಬಂಧದ ಕಡೆ ವ್ಯಾಲ್ಯೂ ಕೊಡದೇ ಇರತಕ್ಕಂಥದ್ದು ಅಥವಾ ಡಿಲೇ ಅಬ್ಸ್ಟೆಕಲ್ ಎಸಿಸ್ಟೇಷನ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ ಹೇಗಿದೆ? ಎಜುಕೇಷನ್ ಮೀಡಿಯಮ್ ಆಗಿದೆ. ಸೋಂಬೇರಿತನ ಬಿಟ್ಟರೆ ಎಕ್ಸಲೆಂಟ್. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಹೆಚ್ಚಾಗಿರುತ್ತೆ. ತಿಂಗಳು ಸಾಲೌಟ್ ಆಗುತ್ತೆ, ಬಟ್ ಆದರೂ ಕಿರಿಕಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ, ಕಷ್ಟದಿಂದ ರೊಟೇಷನ್ ಆಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನ ವಿಪರೀತ ಸಮಸ್ಯೆ, ಈಗೋ ಕ್ಲಾಶ್ ಜಾಸ್ತಿ ಆಗುತ್ತೆ. ಸೆಲೆಕ್ಟಿವ್ ಮೈಂಡ್, ಪೊಸೆಸಿವ್ನೆಸ್ಸಿಂದ ಜಗಳಗಳು ಜಾಸ್ತಿ. ಹೊಸ್ದಾಗಿ ಹುಡುಕ್ತಾ ಇರೋರಿಗೆ ಸೊಟೆ ಆಗೋಲ್ಲ, ಎಲ್ಲ ರಿಜೆಕ್ಟು. ನೀವು ಮಾಡ್ತೀರಲ್ಲ, ಆಪೋಸಿಟ್ ಅವ್ರು ಮಾಡ್ತಾರೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕನ್ಯಾ ಲಗ್ನ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ. ನೆಕ್ಸ್ಟ್ ತುಲಾ ಲಗ್ನ, ಕಾರು, ಬೈಕು ಎಕ್ಸೆಟ್ರಾ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಗುಡ್ ಟೈಮ್. ಜಾಬ್ ಸ್ವಲ್ಪ ಆಲಸ್ಯ, ಕಿರಿಕಿರಿ ಹೆಚ್ಚು, ಲೇಸಿನೆಸ್ ಹೆಚ್ಚು. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ನಾರ್ಮಲಾಗಿ ಬರುತ್ತೆ, ಬಟ್ ಅಷ್ಟೇ ಖರ್ಚು, ಇನ್ವೆಸ್ಟ್ಮೆಂಟು. ಮದುವೆ ಜೀವನ ಸ್ವಲ್ಪ ಪ್ರೀತಿ ಕಡಿಮೆ ಆಗೋಗ್ಬಿಡುತ್ತೆ. ಅತ್ತೆಯಿಂದ ತಾಯಿಯಿಂದ ಸಮಸ್ಯೆಗಳಾಗ್ತಕ್ಕಂಥ ತೋರಿಸ್ತಾ ಇದೆ. ಹೊಸ ವಧುವರನ್ನ ಹುಡುಕ್ತಾರೆ, ಕರೆಕ್ಟಾಗಿ ಸೆಟ್ ಆಗೋಲ್ಲ. ಮನೆಯವ್ರಿಗೋಸ್ಕರ ಒಪ್ಕೊಂಡೆ ಅಂತಾರಲ್ಲ, ಆ ಥರ ತೋರಿಸ್ತಾ ಇದೆ ಕಿರಿಕಿರಿಯಿಂದ. ಅಥವಾ ಯಾವ್ದಾದ್ರು ಲವ್ ಮಾಡಿದರೂ ಕೂಡ ನಮ್ಮ ಮನೇಲಿ ಒಪ್ತಾ ಇಲ್ಲ, ಹಂಗಾಗ್ತಾಯಿದೆ, ನಂಗೆ ಹಿಂಗಾಗ್ತಾಯಿದೆ, ಸಮಸ್ಯೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಸೊ ಹಾಗೆ ಆರೋಗ್ಯ ಚೆನ್ನಾಗಿಲ್ಲ, ವಿಪರೀತ ಸ್ಕಿನ್ ಪ್ರಾಬ್ಲಮ್ಮು, ಸ್ವಲ್ಪ ಸಣ್ಣ ಪುಟ್ಟ ಆಪ್ರೇಷನ್ಸು, ಸೊ ತೋರಿಸ್ತಾ ಇದೆ. ನೆಕ್ಸ್ಟು ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ. ಕಾನ್ಸಂಟ್ರೇಟ್ ಮಾಡಿದರೆ ಎಕ್ಸಲೆಂಟ್ ಆಗಿಬಿಡುತ್ತೆ. ಜಾಬಲ್ಲಿರೋರಿಗೆ ಮೀಡಿಯಮ್ ಗುಡ್ ಟೈಮ್. ತುಂಬ ಟೆನ್ಷನ್ ಜಾಸ್ತಿ ಇರುತ್ತೆ, ಬಟ್ ಲಾಭಾಂಶ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಫರ್ಟ್ ಹಾಕಿದರೆ ಸಿಕ್ಕಾಪಟ್ಟೆ ಲಾಭ. ಕಮಿಷನ್ ಏಜೆಂಟ್ಗಳಿಗೆ, ಸೇಲ್ಸು, ಮಾರ್ಕೆಟಿಂಗ್ ಫೀಲ್ಡಲ್ಲಿರೋರಿಗೆ ವೆರಿ 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 ಎಕ್ಸಲೆಂಟ್. ಮದುವೆ ಜೀವನ ಮೀಡಿಯಮ್ ಗುಡ್. ಮದುವೆಗೆ ಹುಡುಕ್ತಾ ಇರೋರಿಗೂ ಮೀಡಿಯಮ್ ಆಗಿದೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಗುಡ್, ಜಾಬ್ ಮೀಡಿಯಮ್ ಗುಡ್, ಬಿಸ್ನೆಸ್ ವೆರಿ ವೆರಿ ಎಕ್ಸಲೆಂಟ್. ಒಳ್ಳೆ ಲಂಸಮ್ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನವೂ ಎಕ್ಸಲೆಂಟ್ ಆಗಿದೆ. ಮದುವೆಗೆ ಹುಡುಕ್ತಾ ಇರೋರಿಗೂ ಕೂಡ ಮದುವೆ ಸೆಟ್ ಆಗುತ್ತೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟು ಮಕರ ಲಗ್ನದವರಿಗೆ ಎಜುಕೇಷನ್ ಸಾಧಾರಣ. ಜಾಬಲ್ಲಿರೋರಿಗೆ ತುಂಬ ಸೆಲ್ಫ್ ಎಫರ್ಟ್ ಹಾಕಬೇಕು. ಬಿಸ್ನೆಸ್ಸಲ್ಲಿ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಸೆಲ್ಫ್ ಎಫರ್ಟ್ ಹಾಕಿದರೆ ಸ್ವಲ್ಪ ದುಡ್ಡು ಬಂದೇ ಬರುತ್ತೆ, ಇಲ್ಲ ಅಂದರೆ ಕಡಿಮೆ ಬರುತ್ತೆ. ಮದುವೆ ಜೀವನ ಸಪ್ರೇಷನ್ ಆಗೋ ಸಾಧ್ಯತೆ, ಕಿರಿಕಿರಿಗಳೆಚ್ಚು, ಗಲಾಟೆಗಳೆಚ್ಚು ತುಂಬ ಜಾಸ್ತಿ ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಮುರಿದು ಬಿದ್ದೋಗುತ್ತೆ, ಯಾವುದೂ ಸೆಟ್ ಆಗಲ್ಲ. ಸೊ ಹಾಗೆ ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟು ಕುಂಭಲಗ್ನದವರು ಹಣವನ್ನು ಕಳ್ಕೊಳ್ತಕ್ಕಂಥ ಒಂದು ಟೈಮ್ ಅಂತ ಹೇಳ್ಬೋದು. ಹುಷಾರಾಗಿರಿ. ಹೀರೋ ಬರೋದೆಲ್ಲ ಕಳ್ಕೊತೀರ, ಯಾರಿಗಾರು ನಂಬು ಕೊಟ್ಟರೆ, ಮತ್ತೊಂದು ಕೊಟ್ಟರೆ. ಎಜುಕೇಷನ್ ವೆರಿ ವೆರಿ ಅಬ್ಸ್ಟೆಕಲ್, ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ. ಗೋಚಾರ ರೀತಿ ನಿಮ್ಮ ಜಾತಕ ಎಕ್ಸ್ಟ್ರಾ 70%, ಬಟ್ ಗೋಚಾರದಲ್ಲಿ ಬ್ಯಾಕ್ ಟೈಮ್. ಜಾಬ್ ಮಾಡ್ತಕ್ಕಂಥವ್ರಿಗೆ ಜಾಬಿಂದ ತೆಗೆದುಬಿಡ್ಬೋದು ನಿಮ್ಮನ್ನು, ಅಥವಾ ನೀವೇ ಬಿಟ್ಬಿಡ್ಬೋದು. ಏನೋ ಒಂಥರ ಕಿರಿಕಿರಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ಮದುವೆ ಜೀವನ ಗಲಾಟೆಯಲ್ಲಿ ಸಪ್ರೇಷನ್ಸ್ಗಳೆಲ್ಲ ತೋರಿಸ್ತಾ ಇದೆ, ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ಅಫೇರ್ ಮಿಕ್ಸ್ ಕಾಂಬಿನೇಷನ್ ಬಂದು ಮದುವೆ ಜೀವನದಲ್ಲಿ ಇನ್ನೂ ಗಲಾಟೆ. ಸೊ ಹಾಗೆ ಆರೋಗ್ಯ ಚೆನ್ನಾಗಿಲ್ಲ, ವೆರಿ ವೆರಿ ಡೇಂಜರಸ್ ಸಿಚುವೇಶನ್ಸ್. ಬುಧ ಸ್ವಲ್ಪ ಮೈಂಡ್ ಮೆಮೊರಿ ಪವರ್ ಲೆಸ್ ಮಾಡ್ತಾನೆ. ಅವಾಗವಾಗ ಮರ್ತೋದೆ ಅಂತ ಅದರಿಂದನೇ ಲಾಸ್ ಆಗೋಗ್ಬಿಡುತ್ತೆ. ನಾನು ಇದನ್ನೇನೋ ಕಳ್ಕೊಂಬಿಟ್ಟೆ, ಅಲ್ಲಿಟ್ಟಿದ್ದೆ, ಮರ್ತೋದೆ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಈ ಥರ ಕಳ್ಕೊಳ್ಳೋದೇ ತೋರಿಸ್ತಾ ಇದೆ ಮೆಮೊರಿ ಪವರಿಂದ. ಅದು ಆರೋಗ್ಯದ ವಿಚಾರದಲ್ಲಿ ಎಫೆಕ್ಟ್ ಹೊಡೆಯುತ್ತೆ. ಮಾನಸಿಕವಾಗಿ ಬೆಳ್ತಕ್ಕಂಥದ್ದು, ಕನಸುಗಳು ಜಾಸ್ತಿ ಬೀಳ್ತಕ್ಕಂಥದ್ದು, ನಿದ್ದೆ ಕರೆಕ್ಟಾಗಿ ಬರದೇ ಇರತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಯಾವ್ದಾದ್ರು ಅಡಿಕ್ಷನ್ಗೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಲಾಸ್ಟ್ ಒನ್ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ. ಸೈಟು, ಮನೆ, ಎಕ್ಸೆಟ್ರಾ ಪ್ರಾಪರ್ಟಿ, ವೆಹಿಕಲ್ ಅಂತ ಏನೇನಿದೆ ಬೈ ಮಾಡೋರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್. ಜಾಬ್ ಮಾಡೋರಿಗೆ ವೆರಿ ವೆರಿ ಎಕ್ಸಲೆಂಟ್ ಲಾಭಾಂಶ. ಬಿಸ್ನೆಸ್ ಮಾಡೋರಿಗಂತೂ ಸಿಕ್ಕಾಬಟ್ಟೆ ಲಾಭ. ಮದುವೆ ಜೀವನ ಎಕ್ಸಲೆಂಟ್ ಟೈಮು. ಸಮಸ್ಯೆ ಇದ್ದರೂ ಸಾಲ್ಔಟ್ ಆಗುತ್ತೆ. ಹೊಸ್ದಾಗಿ ಹುಡುಕ್ತಾರೋರಿಗೆ ಮದುವೆ ಸೆಟ್ ಆಗುತ್ತೆ. ಗೋಚಾರದಲ್ಲಿ ಎಕ್ಸಲೆಂಟಾಗಿ ಬಂದಿದೆ, ಜಾತಕದಲ್ಲೂ ಹಂಗೆ ಇರಬೇಕು. ಆರೋಗ್ಯನೂ ತುಂಬ ಚೆನ್ನಾಗಿದೆ. ಮೀನಲಗ್ನ ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಲಾಭಾಂಶದ ಒಂದು ತಿಂಗಳು ಅಂತ ಹೇಳ್ಬೋದು.
ಓಕೆ, ಇಷ್ಟು 12 ಲಗ್ನಗಳ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.